ಶಿವರಾಮ್ 45 ವರ್ಷದ ಒಬ್ಬ ಸಾಮಾನ್ಯ ಮನುಷ್ಯ. ಗ್ರಾಮೀಣ ಕರ್ನಾಟಕದ ಒಂದು ಸಣ್ಣ ಊರಿನಲ್ಲಿ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ. ಅವನಿಗೆ ರಾಜೇಶ್ವರಿ ಎಂಬ ಪತ್ನಿ, 3 ಹೆಣ್ಮಕ್ಕಳಾದ ಲಕ್ಷ್ಮಿ, ಸುಮಿತ್ರಾ, ಗೌರಿ ಇದ್ದರು. ಶಿವರಾಮ್ ತನ್ನ ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದರು. ಅವನ ಹೃದಯದ ಒಂದು ಮೂಲೆಯಲ್ಲಿ ಗಂಡು ಮಗುವಿನ ಆಸೆ ಯಾವಾಗಲೂ ಇತ್ತು. ಊರಿನ ಸಾಂಪ್ರದಾಯಿಕ ಒತ್ತಡ, ಕುಟುಂಬದ ಹೆಸರನ್ನು ಮುಂದುವರಿಸಲು ಗಂಡು ಮಗು ಬೇಕು ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಆಳವಾಗಿ ಬೆರೆತಿತ್ತು. ರಾಜೇಶ್ವರಿ ಆಸೆಯ ಬಗ್ಗೆ ತಿಳಿದಿದ್ದರೂ ತನ್ನ ಮಕ್ಕಳೇ ತನ್ನ ಸಂಪತ್ತು ಎಂದು ಶಿವರಾಮ್ಗೆ ಸಾಂತ್ವನ ನೀಡುತ್ತಿದ್ದಳು. ಒಂದು ದಿನ ಶಿವರಾಮ್ನ ಮನೆಗೆ ಗೀತಾ ಎಂಬ ಕೆಲಸಗಾರ್ತಿ ಕೆಲಸಕ್ಕೆ ಬಂದಳು. ಗೀತಾ 25 ವರ್ಷದ ಒಂಟಿ ಮಹಿಳೆ. ತನ್ನ ಕಷ್ಟದ ಜೀವನದಿಂದ ತಪ್ಪಿಸಿಕೊಳ್ಳಲು ಶಿವರಾಮ್ನ ಮನೆಯಲ್ಲಿ ಕೆಲಸಕ್ಕೆ ಸೇರಿದಳು. ಗೀತಾ ಗರ್ಭಿಣಿಯಾಗಿದ್ಲು, ಆದರೆ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಶಿವರಾಮ್ ಮತ್ತು ರಾಜೇಶ್ವರಿ ಗೀತಾಳಿಗೆ ಕರುಣೆ ತೋರಿಸಿ ಅವಳಿಗೆ ಆಶ್ರಯ ನೀಡಿದರು. ಗೀತಾಳ ಕಷ್ಟಗಳನ್ನು ಕೇಳಿದ ಶಿವರಾಮ್ಗೆ ಅವಳ ಮಗುವಿನ ಬಗ್ಗೆ ಕುತೂಹಲ ಉಂಟಾಯಿತು. ಗಂಡು ಮಗುವಾದರೆ ಎಂಬ ಆಲೋಚನೆ ಅವನ ಮನಸ್ಸಿನಲ್ಲಿ ಹೊಳೆಯಿತು. ಕೆಲವು ತಿಂಗಳುಗಳ ನಂತರ ಗೀತಾ ಒಂದು ಆರೋಗ್ಯವಂತ ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ಮಗುವಿನ ಮುಗ್ಧ ಮುಖವನ್ನು ನೋಡಿದ ಶಿವರಾಮ್ನ ಮನಸ್ಸಿನಲ್ಲಿ ಒಂದು ಆಸೆ ಮೂಡಿತು. ಅವನು ಗೀತಾಳನ್ನು ಕರೆದು, ನಿನ್ನ ಮಗುವನ್ನು ನಾನು ನನ್ನ ಮಗನಂತೆ ಸಾಕುತ್ತೇನೆ, ನಿನಗೆ ಒಪ್ಪಿಗೆ ಆದರೆ ಈ ಮಗುವನ್ನು ನನಗೆ ಕೊಡು ಎಂದು ಕೇಳಿದ. ಗೀತಾ ತನ್ನ ಕಷ್ಟದ ಜೀವನವನ್ನು ಯೋಚಿಸಿ ಒಪ್ಪಿಕೊಂಡಳು. ಆದರೆ ಆ ಒಪ್ಪಂದದಲ್ಲಿ ಒಂದು ಷರತ್ತಿತ್ತು. ಈ ಮಗು ಯಾವಾಗಲೂ ನಿಮ್ಮ ಮಗನಂತೆ ಇರಲಿ, ಆದರೆ ನಾನು ಒಂದು ದಿನ ಬಂದರೆ ಅವನನ್ನು ನನಗೆ ವಾಪಸ್ ಕೊಡಬೇಕು. ಶಿವರಾಮ್ ಈ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಮಗುವನ್ನು ತನ್ನ ಮನೆಗೆ ಕರೆತಂದ. ಶಿವರಾಮ್ ಆ ಮಗುವಿಗೆ ರಾಜು ಎಂದು ಹೆಸರಿಟ್ಟ. ರಾಜುವನ್ನು ತನ್ನ ಸ್ವಂತ ಮಗನಂತೆ ಸಾಕಲು ಶಿವರಾಮ್ ಎಲ್ಲ ರೀತಿಯ ಪ್ರೀತಿಯನ್ನು ಒಡ್ಡಿದ. ರಾಜೇಶ್ವರಿ ಆರಂಭದಲ್ಲಿ ಈ ತೀರ್ಮಾನದ ಬಗ್ಗೆ ಸಂಶಯದಲ್ಲಿದ್ದರೂ ರಾಜುವಿನ ಮುಗ್ಧತೆಗೆ ಮನಸೋತು ಅವನನ್ನು ತನ್ನ ಮಗನಂತೆ ಪ್ರೀತಿಸಿದಳು. ಲಕ್ಷ್ಮಿ, ಸುಮಿತ್ರಾ ಮತ್ತು ಗೌರಿ ಕೂಡ ರಾಜುವನ್ನು ತಮ್ಮ ತಮ್ಮನಂತೆ ಕಾಣತೊಡಗಿದರು. ಶಿವರಾಮ್ನ ಮನೆಯಲ್ಲಿ ರಾಜು ಒಂದು ಸಂತೋಷದ ಕೇಂದ್ರವಾಯಿತು. ರಾಜು ಬೆಳೆಯುತ್ತಿದ್ದಂತೆ ಶಿವರಾಮ್ ಅವನಿಗೆ ಉತ್ತಮ ಶಿಕ್ಷಣ, ಒಳ್ಳೆಯ ಜೀವನವನ್ನು ಕೊಡಲು ಯಾವ ಕೊರತೆಯನ್ನು ಬಿಡಲಿಲ್ಲ. ಆದರೆ ಗೀತಾ ಒಂದು ದಿನ ತನ್ನ ಊರಿಗೆ ಹಿಂತಿರುಗಿದಳು. ನನಗೆ ರಾಜುವನ್ನು ಸಾಕಲು ಆಗೋದಿಲ್ಲ, ನೀವು ಅವನನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿ ಯಾವುದೇ ಸಂಪರ್ಕವಿಲ್ಲದೆ ದೂರವಾಯಿತು. ಶಿವರಾಮ್ಗೆ ಇದು ಸಂತೋಷದ ಸಂಗತಿಯಾಯಿತು. ಆದರೆ ರಾಜೇಶ್ವರಿಯ ಮನಸ್ಸಿನಲ್ಲಿ ಒಂದು ಭಯ ಇತ್ತು. ಗೀತಾ ಒಂದು ದಿನ ವಾಪಸ್ ಬಂದರೆ ರಾಜು ಚಿಕ್ಕ ವಯಸ್ಸಿನಿಂದಲೇ ಬುದ್ಧಿವಂತ, ಕರುಣಾಮಯಿಯಾಗಿದ್ದ. ಶಿವರಾಮ್ನ ಕುಟುಂಬದ ಜೊತೆಗೆ ಅವನ ಸಂಬಂಧ ಗಟ್ಟಿಯಾಯಿತು. ಆದರೆ ಊರಿನ ಜನರು ರಾಜುವಿನ ನಿಜವಾದ ಗುರುತಿನ ಬಗ್ಗೆ ಗುಸುಗುಸು ಮಾತನಾಡತೊಡಗಿದರು. ಅವನು ಶಿವರಾಮ್ನ ನಿಜವಾದ ಮಗನಲ್ಲ ಎಂಬ ಮಾತುಗಳು ಶಿವರಾಮ್ನ ಕಿವಿಗೆ ಬಿದ್ದಾಗ ಅವನಿಗೆ ಕೋಪ ಮತ್ತು ದುಃಖ ಎರಡೂ ಆಗುತ್ತಿತ್ತು. ಆದರೆ ರಾಜುವಿನ ಮೇಲಿನ ಪ್ರೀತಿಯಿಂದ ಅವನು ಈ ಮಾತುಗಳನ್ನು ನಿರ್ಲಕ್ಷಿಸಿದ. ಕಾಲ ಕಳೆದಂತೆ ರಾಜು ಮತ್ತು ಲಕ್ಷ್ಮಿಯ ನಡುವೆ ಒಂದು ವಿಶೇಷ ಬಂಧ ಮೂಡಿತು. ಲಕ್ಷ್ಮಿ ಶಿವರಾಮ್ನ ದೊಡ್ಡ ಮಗಳು. ರಾಜುವಿನ ಕಾಳಜಿಯ ಸ್ವಭಾವಕ್ಕೆ ಆಕರ್ಷಿತಳಾಗಿದ್ದಳು. ಆದರೆ ಈ ಸಂಬಂಧವನ್ನು ಶಿವರಾಮ್ ಗಮನಿಸಿದಾಗ ಅವನ ಮನಸ್ಸಿನಲ್ಲಿ ಒಂದು ಚಿಂತೆ ಶುರುವಾಯಿತು. ರಾಜು ನಮ್ಮ ಕುಟುಂಬದ ಭಾಗವಾದರೂ ಊರಿನ ಜನರು ಇದನ್ನು ಒಪ್ಪುವರೇ? ರಾಜು ಈಗ 18 ವರ್ಷದ ಯುವಕನಾಗಿದ್ದ. ಅವನ ಸೌಮ್ಯ ಸ್ವಭಾವ, ಶಿವರಾಮ್ನ ಕುಟುಂಬದ ಮೇಲಿನ ಪ್ರೀತಿ, ಶಿಕ್ಷಣದಲ್ಲಿ ಯಶಸ್ಸು ಎಲ್ಲರನ್ನೂ ಆಕರ್ಷಿಸಿತು. ಲಕ್ಷ್ಮಿ ಈಗ 22 ವರ್ಷದ ಯುವತಿ. ರಾಜುವಿನ ಜೊತೆಗೆ ಹೆಚ್ಚು ಸಮಯ ಕಳೆಯತೊಡಗಿದಳು. ಇಬ್ಬರು ಒಟ್ಟಿಗೆ ಗ್ರಾಮದ ಹೊಲಗದ್ದೆ, ದೇವಸ್ಥಾನ, ತೋಟದಲ್ಲಿ ಕಾಲ ಕಳೆಯುತ್ತಿದ್ದರು. ರಾಜುವಿನ ಕಥೆಗಳು ಲಕ್ಷ್ಮಿಯ ಗಂಭೀರ ಸ್ವಭಾವಕ್ಕೆ ಸಂತೋಷವನ್ನು ತಂದವು. ಒಂದು ದಿನ ಗ್ರಾಮದ ಜಾತ್ರೆಯಲ್ಲಿ ರಾಜು ಲಕ್ಷ್ಮಿಗೆ ತನ್ನ ಮನಸ್ಸಿನ ಭಾವನೆಗಳನ್ನು ತೆರೆದಿಟ್ಟ. ಲಕ್ಷ್ಮಿ, ನಾನು ಈ ಕುಟುಂಬದ ಭಾಗವಾದರೂ ನಿನ್ನ ಬಗ್ಗೆ ಒಂದು ವಿಶೇಷ ಭಾವನೆ ಇದೆ ಎಂದು ರಾಜು ಹೇಳಿದ. ಲಕ್ಷ್ಮಿಯ ರಾಜುವಿನ ಸರಳತೆಗೆ ಮನಸೋತಿದ್ದಳು. ಆದರೆ ಈ ಸಂಬಂಧವನ್ನು ಶಿವರಾಮ್ ಮತ್ತು ಊರಿನ ಜನರು ಒಪ್ಪಿಕೊಳ್ಳುವರೇ ಎಂಬ ಭಯ ಇಬ್ಬರಿಗೂ ಇತ್ತು. ಶಿವರಾಮ್ ಈ ಬದಲಾವಣೆಯನ್ನು ಗಮನಿಸಿದ. ಅವನಿಗೆ ರಾಜುವಿನ ಮೇಲೆ ಅಪಾರ ಪ್ರೀತಿ ಇದ್ದರೂ ಊರಿನ ಸಂಪ್ರದಾಯದ ಒತ್ತಡದಿಂದ ಒಂದು ಗೊಂದಲ ಶುರುವಾಯಿತು. ರಾಜುವನ್ನು ಹೊರಗಿನಿಂದ ಹೆಣ್ಣು ತಂದರೆ ಊರಿನ ಜನರು ಅವನನ್ನು ದೂರ ಮಾಡಬಹುದು ಎಂಬ ಚಿಂತೆ ಶಿವರಾಮ್ಗೆ ಕಾಡಿತು. ಒಂದು ದಿನ ರಾಜೇಶ್ವರಿಯೊಂದಿಗೆ ಚರ್ಚಿಸಿ ಶಿವರಾಮ್ ಒಂದು ತೀರ್ಮಾನಕ್ಕೆ ಬಂದ. ರಾಜುವನ್ನು ಲಕ್ಷ್ಮಿಗೆ ಮದುವೆಯಾಗಿಸುವುದು. ಈ ತೀರ್ಮಾನದ ಊರಿನ ಜನರಿಗೆ ಆಘಾತ ಉಂಟು ಮಾಡಿತು. ಆದರೆ ಶಿವರಾಮ್ ತನ್ನ ಕುಟುಂಬದ ಒಗ್ಗಟ್ಟಿಗಾಗಿ ಈ ನಿರ್ಧಾರವನ್ನು ಗಟ್ಟಿಯಾಗಿ ತೆಗೆದುಕೊಂಡ. ರಾಜು ಮತ್ತು ಲಕ್ಷ್ಮಿಯ ಮದುವೆ ಗ್ರಾಮದಲ್ಲಿ ಒಂದು ದೊಡ್ಡ ಘಟನೆಯಾಯಿತು. ಶಿವರಾಮ್ ತನ್ನ ಸಂಪೂರ್ಣ ಶಕ್ತಿಯನ್ನು ಈ ಮದುವೆಯನ್ನು ಯಶಸ್ವಿಯಾಗಿ ನಡೆಸಲು ಒಡ್ಡಿದ. ಆದರೆ ಊರಿನ ಕೆಲವರು ಈ ಸಂಬಂಧವನ್ನು ಒಪ್ಪದೆ ರಾಜು ಶಿವರಾಮ್ನ ನಿಜವಾದ ಮಗನಲ್ಲ ಎಂದು ಟೀಕೆ ಮಾಡಿದರು. ಶಿವರಾಮ್ ಈ ಮಾತುಗಳನ್ನು ನಿರ್ಲಕ್ಷಿಸಿ ರಾಜುವನ್ನು ತನ್ನ ಕುಟುಂಬದ ಅವಿಭಾಜ್ಯ ಭಾಗವೆಂದು ಸಾರಿದ. ರಾಜು ಮತ್ತು ಲಕ್ಷ್ಮಿ ಒಬ್ಬರಿಗೊಬ್ಬರು ಪೂರಕವಾಗಿದ್ದರು. ರಾಜುವಿನ ಕಾಳಜಿಯ ಸ್ವಭಾವ
ಲಕ್ಷ್ಮಿಯ ಗಂಭೀರತೆ ಒಂದು ಸುಂದರ ಜೋಡಿಯನ್ನು ರೂಪಿಸಿತು. ಆದರೆ ಶಿವರಾಮ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಭಯ ಇತ್ತು. ಗೀತಾಳ ಸಂಗತಿ, ಅವಳು ವಾಪಸ್ ಬಂದರೆ ಎಂಬ ಆಲೋಚನೆ ಕಾಡುತ್ತಿತ್ತು. ವರ್ಷಗಳ ನಂತರ ಶಿವರಾಮ್ ಒಂದು ದಿನ ಆಸ್ಪತ್ರೆಗೆ ತನ್ನ ಆರೋಗ್ಯ ಪರೀಕ್ಷೆಗೆ ಹೋದಾಗ ಅಲ್ಲಿ ಗೀತಾಳನ್ನು ಭೇಟಿಯಾದ. ಗೀತಾ ಈಗ ಬದಲಾಗಿದ್ದಳು. ಆಕೆಯ ಜೀವನದಲ್ಲಿ ಸ್ಥಿರತೆ ಬಂದಿತ್ತು ಮತ್ತು ತನ್ನ ಮಗನನ್ನು ಮರಳಿ ಭೇಟಿಯಾಗಲು ಬಯಸಿದಳು. ಶಿವರಾಮ್ ಗೀತಾಳಿಗೆ ರಾಜುವಿನ ಬಗ್ಗೆ ಎಲ್ಲವನ್ನ ಹೇಳಿದ. ರಾಜುವಿನ ಮೆರವಣಿಗೆ, ಲಕ್ಷ್ಮಿಯ ಜೊತೆಗಿನ ಮದುವೆ, ಕುಟುಂಬದ ಸಂತೋಷ. ಗೀತೆ ಈ ಮಾತನ್ನು ಕೇಳಿ ಅಳುತ್ತಾ ಶುರುವಾಯಿತು. ಶಿವರಾಮ್, ನೀವೊಂದು ದೊಡ್ಡ ತಪ್ಪು ಮಾಡಿದ್ದೀರಿ ಎಂದು ಕಣ್ಣೀರಿನಿಂದ ಹೇಳಿದಳು. ರಾಜು ನಿಮ್ಮ ಕುಟುಂಬದ ಭಾಗವಾದರೂ ಅವನು ನಿಮ್ಮ ರಕ್ತದ ಸಂಬಂಧವಲ್ಲ. ಲಕ್ಷ್ಮಿಯ ಜೊತೆಗಿನ ಮದುವೆಯಿಂದ ಊರಿನ ಸಂಪ್ರದಾಯ ಒಡೆಯಿತು. ಇದು ಒಂದು ದುರಂತವನ್ನು ತಂದಿದೆ. ಶಿವರಾಮ್ಗೆ ಗೀತಾಳ ಮಾತುಗಳ ಆಘಾತ ಉಂಟು ಮಾಡಿತು. ಗೀತಾ ತನ್ನ ಮಗನನ್ನು ಮರಳಿ ಕಳೆದುಕೊಳ್ಳುವ ಬಯಸಿದಳು. ಆದರೆ ರಾಜು ಈಗ ಶಿವರಾಮ್ನ ಕುಟುಂಬದ ಅವಿಭಾಜ್ಯ ಭಾಗವಾಗಿದ್ದ. ಗೀತಾಳ ಮಾತುಗಳು ಶಿವರಾಮ್ನ ಮನಸ್ಸನ್ನು ಕಳೆದವು. ಅವನು ರಾಜುವಿನ ಜೀವನವನ್ನು ತನ್ನ ಕುಟುಂಬದ ಭಾಗವಾಗಿ ಮಾಡಿದ್ದಾನೆ. ಆದರೆ ಗೀತಾಳ ಹಕ್ಕುಗಳನ್ನು ಗೌರವಿಸಬೇಕೇ ಎಂಬ ಗೊಂದಲ ಶುರುವಾಯಿತು. ರಾಜೇಶ್ವರಿಯೊಂದಿಗೆ ಈ ವಿಷಯನ ಚರ್ಚಿಸಿದಾಗ ಅವಳು ಗೀತಾಳಿಗೆ ರಾಜುವನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ. ರಾಜು ನಮ್ಮ ಮಗ. ಗೀತಾ ಈಗ ಬಂದು ಏನು ಹೇಳಿದರೂ ನಾವು ಅವನನ್ನು ಬಿಡೋದಿಲ್ಲ ಎಂದು ಗಟ್ಟಿಯಾಗಿ ಹೇಳಿದಳು. ರಾಜು ಮತ್ತು ಲಕ್ಷ್ಮಿಗೆ ಈ ಸಂಗತಿ ತಿಳಿಯಿತು. ರಾಜು ತನ್ನ ತಾಯಿಯ ಬಗ್ಗೆ ತಿಳಿದು ಗೊಂದಲಕ್ಕೆ ಒಳಗಾದ. ನಾನು ಯಾರಿಗೆ ಸೇರಿದವನು? ಶಿವರಾಮ್ನ ಕುಟುಂಬಕ್ಕೆ ಇಲ್ಲ, ಗೀತಾಳಿಗೆ ಇಲ್ಲ ಎಂಬ ಪ್ರಶ್ನೆ ಅವನನ್ನು ಕಾಡಿತ್ತು. ಲಕ್ಷ್ಮಿ ರಾಜುವಿನ ಜೊತೆಗೆ ಈ ಸಂಕಷ್ಟದ ಸಮಯದಲ್ಲಿ ಗಟ್ಟಿಯಾಗಿ ನಿಂತಿದ್ದಳು. ಜೊತೆಗೆ ಶಿವರಾಮ್ ಗೀತಾಳೊಂದಿಗೆ ಒಂದು ಒಪ್ಪಂದಕ್ಕೆ ಬಂದ. ಗೀತಾ ರಾಜುವನ್ನು ಭೇಟಿಯಾಗಬಹುದು, ಆದರೆ ಅವನನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುವ ಹಕ್ಕಿಲ್ಲ. ಗೀತಾ ತನ್ನ ಮಗನ ಸಂತೋಷವನ್ನು ಕಂಡು ಈ ಒಪ್ಪಂದವನ್ನು ಒಪ್ಪಿಕೊಂಡಿದ್ದಳು. ರಾಜು ತನ್ನ ತಾಯಿಯನ್ನು ಭೇಟಿಯಾಗಿ ಆಕೆಯ ಕಷ್ಟದ ಜೀವನವನ್ನು ತಿಳಿದುಕೊಂಡ. ಆದರೆ ಅವನು ಶಿವರಾಮ್ನ ಕುಟುಂಬದೊಂದಿಗೆ ಉಳಿಯಲು ತೀರ್ಮಾನಿಸಿದ. ಕಥೆಯ ಕೊನೆಯಲ್ಲಿ ಶಿವರಾಮ್ನ ಕುಟುಂಬ ಒಗ್ಗಟ್ಟಿನಿಂದ ಜೀವನ ನಡೆಸಿತು. ಗೀತಾಳ ಮಾತುಗಳು ಶಿವರಾಮ್ಗೆ ಒಂದು ಪಾಠವಾಯಿತು. ಕುಟುಂಬವೆಂದರೆ ರಕ್ತದ ಸಂಬಂಧವಲ್ಲ, ಪ್ರೀತಿಯ ಬಂಧ. ರಾಜು ಮತ್ತು ಲಕ್ಷ್ಮಿ ತಮ್ಮ ಜೀವನವನ್ನು ಸಂತೋಷದಿಂದ ಮುಂದುವರಿಸಿದರು. ಶಿವರಾಮ್ ತನ್ನ ಆಸೆಯ ಗಂಡು ಮಗುವಿನ ಕನಸನ್ನು ರಾಜುವಿನಿಂದ ಕಂಡುಕೊಂಡಿದ್ದ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.